ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂಥೇಳಿ. ಸುನೋ ಮೀಡಿಯಾ ಚಾನಲ್ ಇದರ ವರದಿಗಾರನಾಗಿ ಶ್ರೀಯುತ ತಿಪ್ಪುವರ್ಧನ್ರವರು ನನ್ನನ್ನು ನೇಮಿಸಿದ್ದಾರೆ. ಸ್ನೇಹಿತರೆ, ನಾನೀಗಾಗಲೇ ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದೀನಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ನಿಂತಿರೋ ಜಾಗ ಶಿಕ್ಷಕರ ಬಡಾವಣೆ ಪಕ್ಕದಲ್ಲೇ ಹೋಗುವಂಥ ಶಿಂಷಾ ನದಿಯ ತೀರದಲ್ಲಿ ನಿಂತಿದ್ದೀನಿ. ಸ್ನೇಹಿತರೆ, ಏನು ಸತ್ಯವನ್ನು ಹೇಳಬೇಕು, ಸತ್ಯಕ್ಕಾಗಿ ಬದುಕಬೇಕು, ಸತ್ಯವನ್ನು ಪ್ರಚಾರ ಮಾಡಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇದು ಒಂದು ಪುಣ್ಯಕೋಟಿಯ ಕತೆ. ಇದು ತಾವೆಲ್ಲ ನೋಡಿದ್ದೀರಿ. ವೈದ್ಯನಾಥೇಶ್ವರ ದೇವಸ್ಥಾನ ಅಂತಿದೆ ಸ್ನೇಹಿತರೆ, ಉಗ್ರನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ ಸ್ನೇಹಿತರೆ ಮದ್ದೂರಿನಲ್ಲಿ. ಈ ಒಂದು ದೇವಸ್ಥಾನದ ಅನಾಮಿಕ ಪೂಜಾರಿ ಒಬ್ಬ ಬರೆದಿರತಕ್ಕಂಥ ಅನಾಮಿಕ ಅವರು ಈ ಕತೆ, ಈ ಒಂದು ಕಾವ್ಯವನ್ನು ಗೋವಿನ ಹಾಡು ಅಂಥೇಳಿ ಅದನ್ನು ನಮ್ಮ ಪುಸ್ತಕದಲ್ಲಿ ನಾನು ಓದಿದ್ದೀನಿ. ತಾವು ಕೂಡ ಎಲ್ಲ ಕೇಳಿದ್ದೀರಿ. ಸತ್ಯಕ್ಕಾಗಿ ನಾವು ನಡ್ಕೊಳ್ಳುವುದು ನಮ್ಮ ಧರ್ಮ. ಸತ್ಯವನ್ನು ಬಿಟ್ಟು ತಪ್ಪು ಹೆಜ್ಜೆಗಳನ್ನು ಹಾಕಿದರೆ ಅವರಿಗೆ ಶಿಕ್ಷೆ ಖಂಡಿತ. ಶಿಕ್ಷೆಗಳಾಗ್ತಾ ಇರೋದು ತಮಗೆಲ್ಲ ನೋಡ್ತಾ ಇದ್ದೀರಿ, ಮೀಡಿಯಾದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ನಾನು ಈಗ ಮೀಡಿಯಾದ ಒಂದು ಚಾನಲ್ನಲ್ಲಿ ವರದಿಗಾರನಾಗಿ ಕೆಲವು ಸತ್ಯ ವಿಚಾರಗಳನ್ನು ಈ ಮೂಲಕ ತಮ್ಮಲ್ಲಿ ಪ್ರಸ್ತುತಪಡಿಸಲು ಈ ವಿಡಿಯೋದನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಕೋಡಹಳ್ಳಿ ಅಂತ ಭಾಗದಲ್ಲಿ ಬರುತ್ತೆ. ನಮ್ಮ ಮದ್ದೂರಿನ ಕೋಡಹಳ್ಳಿ, ಶಿಂಷಾ ನದಿಯ ಕೋಡಹಳ್ಳಿ ಕೊಲ್ಲಿ ಸರ್ಕಲ್ನಿಂದ ಮುಂದಕ್ಕೆ ಒಂದು ಫ್ಲೈಓವರ್ ಹೋಗುತ್ತೆ. ಆ ಭಾಗದಲ್ಲಿ ಒಂದು ಯಂತ್ರಾಗಾರ ಇದೆ ಸ್ನೇಹಿತರೆ. ಇಲ್ಲೊಂದು ಯಂತ್ರಾಗಾರ 2019ರಲ್ಲಿ ಈ ಒಂದು ಯಂತ್ರಾಗಾರವನ್ನು ನಿರ್ಮಾಣ ಮಾಡಿರ್ತಾರೆ. ಇಲ್ಲಿ ಏನು ದೋಷಗಳಿಂದ ಅಂತಂದರೆ, ಈ ಒಂದು ತೂಬಿಗೆ ನೀರು ಸಿಗ್ತಾ ಇಲ್ಲ. ಈ ನದಿಯಲ್ಲಿ ನೀರು ಹರಿತಾ ಇದೆ, ಆದರೆ ಈ ತೂಬಿಗೆ ನೀರು ಸಿಗ್ತಾ ಇಲ್ಲ. ಒಂದು ಅವೈಜ್ಞಾನಿಕವಾಗಿ ಒಂದು ಯಂತ್ರಾಗಾರವನ್ನು ಇಲ್ಲಿ ಅಳವಡಿಸಿದ್ದಾರೆ. 8-9 ಕೋಟಿ ಖರ್ಚು ಮಾಡಿದ್ದಾರೆ. 180 HP ಇರುವಂತಹ 2 ಮೋಟ್ರುಗಳನ್ನು ಅಳವಡಿಸಿದ್ದಾರೆ. 24 ಗಂಟೆ ಸರ್ವೀಸು, ಕರೆಂಟ್ ಸರ್ವೀಸು, 1 ನಿಮಿಷನೂ ನಿಲ್ಲದಂಗೆ ಕರೆಂಟ್ ವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಇದು ಸುಳ್ಳಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ 1 ವರ್ಷಗಳ ಕಾಲ ಇದು ಕಾರ್ಯ ನಿರ್ವಹಿಸ್ತಾ ಇಲ್ಲ. ಕಾರಣ ಇಷ್ಟೇ, ಒಬ್ಬ ನಿಯೋಜಿತ ವ್ಯಕ್ತಿ ಅವನಿಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ, ಯಾರೋ ಸೋಮನಹಳ್ಳಿಯವನಂತವನು ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಅದನ್ನು ಆನ್ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಕಾರಣ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಇಲ್ಲಿ ತಡೆಗೋಡೆ ಆಗಬೇಕು ಅನ್ನೋದು ಒಂದು ಅವೈಜ್ಞಾನಿಕ ಒಂದು ನಿಲುವು ತಗೊಂಡಿರುವಂಥ ಒಬ್ಬ ಈ ಒಂದು ಏನು ಯಂತ್ರಾಗಾರವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಏತ ನೀರಾವರಿ, ಸಣ್ಣ ನೀರಾವರಿ ಇಲಾಖೆ, ಮಂಡ್ಯ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆಯ ಕೆಲಸ ಇದು ಸ್ನೇಹಿತರೆ. ಇಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು. ಎಷ್ಟೋ ಒಂದು 10 ಅಡಿಯ ಆ ಸೋಪಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿ, ಈ ನೀರು ತೂಬಿಗೆ ಸಿಗುವಾಗ ಮಾಡಿ, ಯಂತ್ರ ತನಗೆ ತಾನೇ ಅದು ಕೆಲಸ ಮಾಡುವಂತೆ, ನಿರ್ವಹಣೆ ಮಾಡುವಂತೆ ಮಾಡಬೇಕಾಗಿತ್ತು. 2 ಊರುಗಳ ಕೆರೆಗಳಿಗೆ, ರುದ್ರಾಕ್ಷಿಪುರ ಕೆರೆ ಮತ್ತು ತೈಲೂರು ಕೆರೆಗೆ ಈ ನೀರು ಹೋಗುವಂತೆ ಮಾಡಿದ್ದಾರೆ ಸ್ನೇಹಿತರೆ. ನನ್ನ ಹಿರಿಯ ವಿದ್ಯಾರ್ಥಿಗಳು ಅವರ ಸಹಾಯದಿಂದ ಇಲ್ಲೆಲ್ಲ ನೀರು ತೆಗೆಸಿ ಎಲ್ಲ ಮಾಡಿಸಿ ಒಂದು ಸಲ ಕೆರೆಗೆ ನೀರನ್ನು ನಾನು ತುಂಬಿಸಿದ್ದೆ ಸ್ನೇಹಿತರೆ, ರುದ್ರಾಕ್ಷಿಪುರದ ಕೆರೆಗೆ. ಹಾಗಾಗಿ ಒಂದು ಸಮಾಜ ಸೇವೆ ಅಂಥೇಳಿ, ಸಮಾಜ ಸೇವಕ ಅಂಥೇಳಿ ಮದ್ದೂರು ತಾಲೂಕು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅವರಿಂದ ಅಭಿನಂದನೆಗೆ ನಾನು ಅರ್ಹನಾಗಿದ್ದೀನಿ. ಚೆನ್ನಪ್ಪ ಹಾಲೂರು ಸಮಾಜ ಸೇವಕರು, ಶ್ರೀಮತಿ ಡಾಕ್ಟರ್ ಸ್ಮಿತಾ ರಾಮು ಅವರು ತಹಸೀಲ್ದಾರರಾಗಿದ್ದರು ಸ್ನೇಹಿತರೆ. ಆ ಸಂದರ್ಭದಲ್ಲಿ ನನಗೆ ಒಂದು ಸನ್ಮಾನ ಕೊಡೋ ಸಮಾಜ ಸೇವಕ ಅಂತೇಳಿ ನಾನು ನಿಜವಾಗ್ಲೂ
ಫಲಾಪೇಕ್ಷೆಗಳನ್ನು ಇಟ್ಕೊಂಡು ಕೆಲಸ ಮಾಡಿದವನಲ್ಲ. ಆದರೆ ಅವತ್ತು ನೀರನ್ನು ತುಂಬಿಸಿರೋದಂತೂ ಸತ್ಯ. ನನ್ನ ಹತ್ರ ವೀಡಿಯೋಗಳನ್ನು ಇಟ್ಕೊಂಡಿದ್ದೀನಿ. ನನ್ನ ಶಿಷ್ಯ ಚೆಲುವರಾಜು ಅಂತೇಳಿ ತೈಲೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಹಾಗೆ DCC ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದಾರೆ. ಇನ್ನು ಕೆಲವರು ಬೇಕಾದಷ್ಟು ಜನ ಹಳೆಯ ವಿದ್ಯಾರ್ಥಿಗಳು ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಸೊ ಇದು ಸಮಾಜ ಸೇವೆ ಮಾಡೋಕ್ಕೆ ಅನುಕೂಲ ಆಗ್ತಾಯಿದೆ. ಹಂಗಾಗಿ ನೋಡಿ, ಈ ಒಂದು ನದಿ ಒಳಗಡೆ ಮಾಡಬಾರದ ಕೆಲಸಗಳೆಲ್ಲ ನಡೀತಾ ಇದೆ ಸ್ನೇಹಿತರೆ. ಇದರ ಏನು ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ಸಲ ಮದ್ದೂರಿನ ನಗರಸಭೆ ಸಭಾಂಗಣದಲ್ಲಿ DC ಸಾಹೇಬರು ಒಂದು ಸಭೆಯನ್ನು ಕರೆದಿದ್ರಂತೆ. ಆಗ ಯಾರೋ ಒಬ್ಬ ವೈದ್ಯನಾಥೇಶ್ವರ ದೇವಸ್ಥಾನದ ಬಳಿ ಎಲ್ಲ ನೀರು ಕಲುಷಿತ ಆಗಿದೆ, ಇದನ್ನು ತಡೆಗಟ್ಟಿ ಅಂತ ಕೇಳಿದ್ನಂತೆ. ಅಷ್ಟೇ ಅದು ಕೆಲಸ. ಇವತ್ತು ಈ ನದಿಯ ಒಳಗಡೆ ಮುನ್ಸಿಪಾಲ್ಟಿ ಅಥವಾ ನಗರಸಭೆಯ ನೀರು, ಕೊಳಚೆ ನೀರು ಬಂದು ಸೇರ್ತಾ ಇದೆ ಸ್ನೇಹಿತರೆ. ಇದು ಹೋಗುತ್ತೆ ವೈದ್ಯನಾಥಪುರ, ಒಂದು 2 ಕಿಲೋಮೀಟ್ರ್ ದೂರ ಹೋಗುತ್ತೆ. ಅಲ್ಲಿ ಯಾತ್ರಾರ್ಥಿಗಳು ಬಂದಂಥವರು ಸ್ನಾನ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈ ಕೊಳಚೆಯ ಕಕ್ಕಸ್ಸು ನೀರಿನಲ್ಲಿ ಸ್ನಾನ ಮಾಡುವುದು ಎಷ್ಟು ಪವಿತ್ರ ಅನ್ನೋದನ್ನು ತಾವು ತಿಳ್ಕೋಬೇಕು ಸ್ನೇಹಿತರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ ಸ್ನೇಹಿತರೆ. ಇದು ಆಗಬಾರ್ದು. ಒಂದು ಏನು ಜನಪ್ರತಿನಿಧಿಗಳು ಅಥವಾ ನಮ್ಮ ಆಡಳಿತಾಧಿಕಾರಿಗಳು ಗಮನ ಹರಿಸಿ ಇದನ್ನೆಲ್ಲ ತಡೆಗಟ್ಟಬೇಕು. ನದಿಗಳು ಪವಿತ್ರತೆಯನ್ನು ಕಾಪಾಡಬೇಕು. ನದಿಗಳನ್ನು ಸ್ವಚ್ಛತೆ, ಸ್ವಚ್ಛ ಭಾರತ ಏನು ದೊಡ್ಡ ಬೊಗಳೆ ಬಿಟ್ಟರೆ ಏನು ಪ್ರಯೋಜನ ಸ್ನೇಹಿತರೆ. ಇದನ್ನು ನಾವು ಸಾರ್ವಜನಿಕರಾದವರು ದಯಮಾಡಿ ಇದನ್ನೆಲ್ಲ ತಡಿಬೇಕು. ನನಗೆ ಮೂಲವಾಗಿ ಆಗಬೇಕಾಗಿರೋ ಕೆಲಸ ಏನಪ್ಪ, ಇದು ಯಂತ್ರ ನಡಿಬೇಕು. ನಿಂತಿದೆ ಇವತ್ತು, ಕೆಲಸ ಮಾಡ್ತಾಯಿಲ್ಲ 1 ವರ್ಷದ ತಾವಿಂದ. ಆ ಕೆರೆಗಳು ನೀರಿಲ್ಲ. ಅಲ್ಲಿ DC ಸಾಹೇಬರು ಕೆರೆಗಳಿಗೆ ನೀರು ತುಂಬಿಸಿ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕುಡಿಯುವ ನೀರಿಗೆ ಏನೇ ತೊಂದರೆ ಆದರೂ DCಯೇ ಹೊಣೆ ಅಂತ ಹೇಳ್ಬಿಡ್ತಾರೆ. ಇವೆಲ್ಲ ಏನು ನಾಟಕಗಳು. ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರು ನಿಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ಮಾಡಬೇಕು. ದಯಮಾಡಿ ಇದನ್ನು ಅನ್ಯತಾ ಭಾವಿಸಬೇಡಿ. ನಾನು ಒಬ್ಬ ಸತ್ಯವಂತ ಪತ್ರಕರ್ತನಾಗಿ ಹೇಳ್ತಾ ಇದ್ದೀನಿ. ಕೆಲವು ಏನು ನೇರ ದಿಟ್ಟ ನಿರಂತರ ಅಂಥೇಳಿ ಪ್ರಾರಂಭವಾದ ಏನು ಚಾನಲ್ಗಳು ಅದೆಷ್ಟೋ ಅದರ ಏನು ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾವೋ ಏನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಅದರ ನನಗೆ ಚರ್ಚೆ ಬೇಡ. ಇಲ್ಲಿ ಕೆಲಸ ಆಗಬೇಕಾಗಿರೋದೇನೋ, ಇಲ್ಲಿ ಒಂದು ತಡೆಗೋಡೆ ಆಗಬೇಕು. ಇದು ನಿರಂತರವಾಗಿ 24 ಗಂಟೆ ವರ್ಷವಿಡೀ ಕೆಲಸ. ನೀರು ತುಂಬಿ ಆ ಕೆರೆ ತುಂಬಿದ್ರೆ ನಮ್ಮ ಹಾಲೂರು ಕೆರೆ ನೀರು ಬರುತ್ತೆ ಸ್ನೇಹಿತರೆ. ಹಾಲೂರು ಕೆರೆ ಮತ್ತು ಮುಂದೆ ಚಾನಲ್ ಇದೆ, ಎಡದಂಡೆ ನಾಲೆ ಚಾನಲ್ ಇದೆ. ಏನು ಒಳಗಡೆ ನೀರು ಬರ್ದೇನೆ ಅದೇನು ಸಾಧ್ಯವೇ ಇಲ್ಲ. ಆದರೆ ಇಂತಹ ಯಂತ್ರಗಾರಗಳು ಇನ್ನಷ್ಟು ಬೇಕಾದಷ್ಟು ಇದ್ದಾವೆ ಈ ಒಳಗೆ, ಅಲ್ಲೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಆದರೆ ಈ ನಮ್ಮ ಕೋಡಳ್ಳಿಯ ಬರಿ ಇರುವಂತಹ ಇದು ಕೆಲಸ ನಿರ್ವಹಿಸ್ತಾ ಇಲ್ಲ. ದಯಮಾಡಿ ಇದನ್ನು ಯಾರಾದರೂ ಈ ಕೆಲಸ ನಿರ್ವಹಿಸಿ ಇದು ಕೆರೆಗೆ ನೀರು ತುಂಬಿಸುವ ಕೆಲಸ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ನನ್ನ ಒಂದು ಏನು ಚಾನಲ್ ಸುನೋ ಮೀಡಿಯಾ, ದಯಮಾಡಿ ಇದನ್ನು ಮುಖ್ಯಮಂತ್ರಿಗಳ ವರೆಗೂ ತಲುಪುವಂತೆ ಮಾಡಿ. ಇದು ಸತ್ಯವಾದ ವಿಷಯ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅದರಿಂದ ಇದು ಕಾರ್ಯಪ್ರವೃತ್ತ ಆಗಬೇಕು, ಕೆಲಸ ಆಗಬೇಕು. ಈ ನದಿಗೆ ಕಲುಷಿತವಾದ ಏನು ಕೊಳಚೆ ನೀರು ಬಾರದಂತೆ ತಡಿಬೇಕು. ಇದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಧನ್ಯವಾದಗಳು. ಇದು ಆಗಬೇಕಾಗಿರುವಂಥ ಕೆಲಸ ಖಂಡಿತ. ಇದು ಸಾಮಾಜಿಕ ಕೆಲಸ. ಇದು ಎಲ್ಲ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇಲ್ಲಿ ಏನು ಒಂದು ಕಸ ಕಡ್ಡಿಯನ್ನು ತಂದು ಹಾಕದಂತೆ ಎಚ್ಚರ ವಹಿಸಿ ಕೆಲಸ ನಿರ್ವಹಿಸಬೇಕು. ಅಧಿಕಾರಿಗಳಂತೂ ತಮ್ಮ ಕರ್ತವ್ಯವನ್ನು ತಾವು ಮಾಡಲೇಬೇಕಾಗಿರುವುದು ಅವರ ಧರ್ಮ ಇದು. ಹಾಗಾಗಿ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದ ಮಂತ್ರಿಗಳು ಯಾರೇ ಆಗಲಿ ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ನಾನು ನನ್ನ ವಾಹಿನಿಯ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.